ಮೇ 9ನೇ ತಾರೀಕು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಬಹಳ ಸಂತೋಷದಿಂದ ಶ್ರೀ ಯಡಿಯೂರಪ್ಪ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಅವ್ರನ್ನ 78-79ನೇ ಇಸ್ವಿಯಿಂದ ನೋಡ್ಕೊಂಡು ಬೆಳೆದಿರೋ ನಾನು. ಅವರು ಶಿಕಾರಿಪುರದ ಮುನ್ಸಿಪಲ್ ಮೆಂಬರ್ ಆಗಿದ್ದರಿಂದ ಮತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಏಕೈಕ BJP ಶಾಸಕರಾಗಿದ್ದಾಗ ಅವರು ಮಾಡಿದ ಹೋರಾಟನೆಲ್ಲ ನೋಡಿ ಅದರಿಂದ ಸ್ಫೂರ್ತಿ ತಗೊಂಡು ಬೆಳೆದವರು. ಯಡಿಯೂರಪ್ಪನವರು ರಾಜ್ಯ BJP ಮೊದಲನೇ ಬಾರಿ ಅಧ್ಯಕ್ಷ ಆದಾಗ ನಾನು ಬೆಂಗಳೂರು ನಗರದ BJP ಅಧ್ಯಕ್ಷ ಆಗಿದ್ದೆ. ಅವರ ಅನೇಕ ರೈತ ಪರ ಹೋರಾಟಗಳು, ಪಾದಯಾತ್ರೆಗಳು, ಜಾಥಾಗಳು, ರ್ಯಾಲಿಗಳು ಎಲ್ಲದರ ಕೂಡ ನಾನು ಭಾಗವಹಿಸಿದ್ದೀನಿ. ಅಂಥ ಒಬ್ಬ ಧೀಮಂತ ನಾಯಕ. ಮತ್ತು ಮೊದಲನೇ ಬಾರಿ ಇವತ್ತೇ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀವಿ, ಅದನ್ನು ಮೊದಲು ಯೋಚನೆ ಮಾಡಿ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ತಂದ ಧೀಮಂತ ನಾಯಕ. ಸೊ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ 50 ವರ್ಷ. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಪೂರ್ಣಗೊಂಡಿರೋ ಸಂದರ್ಭದಲ್ಲಿ ಏನು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅದೊಂದು ಯಶಸ್ವಿ ಕಾರ್ಯಕ್ರಮ, ಅದೊಂದು ರಾಜಕೀಯೇತರ ಕಾರ್ಯಕ್ರಮ. ಅಂದರೆ ಯಡಿಯೂರಪ್ಪನವರು ರಾಜ್ಯದ ಒಂದು ಬಹಳ ದೊಡ್ಡ ಶಕ್ತಿ ಮತ್ತು ಸಾಮಾನ್ಯ ವ್ಯಕ್ತಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿದ ಒಬ್ಬ ನಾಯಕ. ಸೊ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರೆ. ಸುಮಾರು 5-8 ಲಕ್ಷ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಅಸಂಖ್ಯಾತ ಜನ ಬರ್ತಾ ಇದ್ದಾರೆ. ಇದೊಂದು ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಸಕ್ರಿಯವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮತ್ತೊಮ್ಮೆ ಪ್ರೇರಣೆ ಕೊಡೋ ಒಂದು ಕಾರ್ಯಕ್ರಮ. ಅವರು ಸದಾ ನಮ್ಮ ಮಾರ್ಗದರ್ಶಕರು. ಆ್ಯಂಡ್ ಯಾವುದೇ ಚುನಾವಣೆ ಇದ್ರೂ ಕೂಡ, ಅದು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಯಾವುದೇ ಚುನಾವಣೆ ಇರ್ಬೋದು, ಯಡಿಯೂರಪ್ಪನವರು ಒಂದ್ಸಲ ಆ ಕಣಕ್ಕೆ ಆ ಕ್ಷೇತ್ರಕ್ಕೆ ಬಂದರೆ ಅದೊಂಥರ ವಿದ್ಯುತ್ ಸಂಚಾರ ಆಗುತ್ತೆ. ಮತ್ತು ಭಾಳ ಹಳೆಯದೊಂದು ಘೋಷಣೆ ಹಾಕೋಗ್ಬಿಡ್ತಿದೆ. ಅವರೊಬ್ಬರೇ ಶಾಸಕರಾಗಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು. ಅದೇ ಶಕ್ತಿ, ಅದೇ ಧ್ವನಿ, ಅದೇ ಒಂದು ಲವಲವಿಕೆ ಇವತ್ತು ಕೂಡ ಉಳಿದಿದೆ ನಮಗೆ ಮಾರ್ಗದರ್ಶನ. ವಿಧಾನಸೌಧ ನಡೆಸ್ತಾ ಇಲ್ಲ ಅನ್ನೋದು ಒಪ್ಕೊಳ್ತಾ ಇದೆ ಬಿಜೆಪಿ. ಅಂದ್ರೆ ವಿರೋಧ ಪಕ್ಷ ವೀಕ್ ಆಗಿದೆ. ಯಡಿಯೂರಪ್ಪ ಅವರಿಗಿದ್ರೆ ಚಾಟಿ ಬೀಸ್ತಾ ಇದ್ರು ಕಾಂಗ್ರೆಸ್ಗೆ ಅಂತ. ಅಲ್ಲ, ಅದು ಯಡಿಯೂರಪ್ಪನವರ ಸಾಮರ್ಥ್ಯನೂ ಹಾಗೆ ಇತ್ತು. ಮತ್ತು ಈಗಿನ ನಮ್ಮ ನಾಯಕರಾದ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಅವರ ಶಕ್ತಿ ಮೀರಿ ಸರ್ಕಾರನ ಯಾವ ರೀತಿ ಇಕ್ಕಟ್ಟಿಗೆ ಸಿಗಿಸ್ಬೇಕು ಆ ಕಾರ್ಯನ ಮಾಡ್ತಾ ಇದ್ದಾರೆ.